ರತ್ನಮ್ಮನವರು ತನ್ನ 55 ವಯಸ್ಸಿನಲ್ಲಿ ತನ್ನ ಗಂಡ ತಿಮ್ಮಪ್ಪ ಮತ್ತು ಅತ್ತೆ ಚನ್ನಬಸಮ್ಮ ಅವರ ಜೊತೆಗೆ ಸುಖವಾಗಿ ಜೀವನವನ್ನು ಮಾಡುತ್ತಿದ್ದರು. ತನ್ನ ಮಗಳು 9 ವರ್ಷದ ನಂತರ ಗರ್ಭಿಣಿಯಾದ ವಿಷಯ ತಿಳಿದ ನಂತರ ಮಗಳಿಗೆ ಸುರಕ್ಷಿತ ಹೆರಿಗೆಯನ್ನು ಮಾಡಿಸಬೇಕೆಂದು ಮಗಳ ಮನೆಗೆ ಹೋಗುತ್ತಾರೆ. ಅಲ್ಲಿ ಹೋದ್ಮೇಲೆ ಹಿಂಗೆ ದೀಪಾವಳಿ ಹಬ್ಬ ನನಗೆ ಯಾಕೆ ಬೆಳಗ್ಗೆ ತಿಂಡಿ ತಿಂದು ವಾಂತಿ ಆಗ್ಬಿಡ್ಬೇಕು. ಈ ಥರ ಹಿಂಗೆ ಇದು ಕ್ಯಾನ್ಸರ್ ಇದಾಗೈತೆ, ಶ್ವಾಸಕೋಶದಾಗ ತೆಲಿಗೆ ಹೋಗೈತೆ, ತುಂಬ ಕಷ್ಟ ಐತೆ ಅಂತಂದು. ಆರಂಭದಲ್ಲಿಯೇ ರತ್ನಮ್ಮನವರ ಗಂಡ ತನ್ನ ಹೆಂಡತಿಯ ಸ್ಥಿತಿಯನ್ನು ನೋಡಿ ತುಂಬಾ ಹತಾಶರಾಗಿದ್ದರು. ಆದಾಗ್ಯೂ ಪುನರ್ಜನ್ ಹಾಸ್ಪಿಟಲ್ ಮೇಲೆ ಭರವಸೆ ಮಾಡಿ ಔಷಧವನ್ನು ತೆಗೆದುಕೊಳ್ಳಲು ಆರಂಭಿಸಿದರು. 15-20 ತಗೊಂಡ್ವಿ, ತಿಂಗಳು ತಗೊಂಡ್ವಿ, 2 ತಿಂಗಳು ತಗೊಂಡ್ವಿ, 3 ತಿಂಗಳು ತಗೊಂಡ್ವಿ, 4 ತಿಂಗಳು 5 ತಿಂಗಳು 6 ತಿಂಗಳು ತಗೊಂಡ್ವಿ. ಈ ಮಟ್ಟಕ್ಕೆ ಬಂದ ಅವ್ರು ಹೇಳಿದ್ರು ನಮಗೆ ಅವ್ರ ಲೈಫ್ ಅವ್ರು ಲೀಡ್ ಮಾಡೋ ಥರ ಆಗುತ್ತೆ, ಫಸ್ಟ್ ಕೇಸಲ್ಲಿ ಅಷ್ಟಂತ ಆಗುತ್ತೆ, ಕೇಸ್ ಆಫ್ ದ 4th ಸ್ಟೇಜ್ ಕಂಟ್ರೋಲ್ ಆಗುತ್ತೆ. ಸೊ ಅದಾಗಿದೆ. ಪುನರ್ಜನ್ ಆಸ್ಪತ್ರೆಯ ಸಹಾಯ ಹಾಗೂ ಬೆಂಬಲದಿಂದ ಲಂಗ್ಸ್ ಕ್ಯಾನ್ಸರ್ ಮೇಲೆ ಹೋರಾಡಿ ಗೆದ್ದಿರುವ ಕಥೆ ಇದು. ಒಂದು ಕ್ಯಾನ್ಸರ್ದಿಂದ ಹೊರಬಂದ ಸ್ಫೂರ್ತಿದಾಯಕ ರತ್ನಮ್ಮನವರ ಕಥೆ.